ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋ ವಿಚಾರ, ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಒಂದು ಸ್ವಂತ ಮನೆ ಅಥವಾ ನಿವೇಶನವನ್ನು ಖರೀದಿ ಮಾಡಬೇಕು ಅಂತ ಇರುತ್ತೆ. ಅದು ಯಾವುದೇ ಜಾಗದಲ್ಲಾಗಿರ್ಬೋದು. ಆ ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಗಳನ್ನ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಒಂದು ವ್ಯವಹಾರಗಳನ್ನ ಮಾಡಬೇಕು ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅನಿಸುತ್ತೆ. ಉಪಯೋಗ ಆಗೋದ್ರಿಂದ ಇದನ್ನು ಹೆಚ್ಚಾಗಿ ಶೇರ್ ಮಾಡಿ ಅಥವಾ ಲೈಕ್ ಮಾಡಿ. ಯಾವುದೇ ಒಂದು ಜಾಗನ ನೀವು ಖರೀದಿ ಮಾಡ್ತಾ ಇದ್ದೀರಾ ಅಂದಾಗ ಮೊದಲನೇದಾಗಿ ನೋಡಬೇಕಾಗಿರೋವಂಥದ್ದು, ಮಾತುಕತೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಓನರ್ ಆಗಿರ್ಬೋದು, ಬಿಲ್ಡರ್ ಆಗಿರ್ಬೋದು, ಡೆವಲಪರ್ಸ್ ಆಗಿರ್ಬೋದು, ನೀವು ಯಾರ ಬಳಿಯಲ್ಲಿ ಮಾತುಕತೆಗೆ ಹೋಗ್ತಾ ಇರ್ತೀರಾ ಯಾವುದೇ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ, ಆ ಜಾಗದ ಗೌರ್ಮೆಂಟ್ ವ್ಯಾಲ್ಯೂ ಏನಿದೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ ಆ ಜಾಗದ ಗೌರ್ಮೆಂಟ್ ವ್ಯಾಲ್ಯೂ ಪ್ರೆಸೆಂಟ್ ಎಷ್ಟು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಆದರೆ ನೀವು ಇಲ್ಲಿ ಇನ್ನೊಂದು ತಿಳ್ಕೊಬೇಕಾಗಿರೋದು, ಯಾರು ಕೂಡ ಗೌರ್ಮೆಂಟ್ ವ್ಯಾಲ್ಯೂನಲ್ಲಿ ಸೇಲ್ ಮಾಡೋದಿಲ್ಲ. ಅವರು ಅದಕ್ಕೆ ಪ್ರೆಸೆಂಟಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಏನು ನಡೀತಾ ಇರುತ್ತೆ ಅದನ್ನು ಅವರು ಸೇಲ್ ಮಾಡ್ತಾರೆ. ಅದನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಹಾಗೂ ಗೌರ್ಮೆಂಟ್ ವ್ಯಾಲ್ಯೂ ಎರಡನ್ನೂ ತಿಳ್ಕೊಂಡು ನೀವು ಒಂದು ನೆಗೋಷಿಯೇಷನ್ ಮಾಡೋದಕ್ಕೆ ಹೆಲ್ಪ್ ಆಗೋದ್ರಿಂದ ಎರಡೂ ಬೆಲೆಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ ನೀವು ಯಾವ ಭಾಗದಲ್ಲಿ ಒಂದು ಜಾಗವನ್ನು ಖರೀದಿ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಮ್ಮೆ ಗ್ರಾಮ ಪಂಚಾಯಿತಿ, ಗ್ರಾಮ ಠಾಣ ಅಥವಾ ಯಾವುದೋ ಗ್ರೀನ್ ಬೆಲ್ಟ್ ಏರಿಯಾಗಳಲ್ಲಿ ತೆಗೆದುಕೊಳ್ಳುವಾಗ, ಅಥವಾ BDA ಲೇಔಟ್ಗಳಲ್ಲಿ, BDA ಅಪ್ರೂವ್ಡ್ ಪ್ರಾಪರ್ಟಿಗಳಾಗಿರ್ಬೋದು, ಅಥವಾ ಯಾವುದೋ ಲೇಔಟ್ಗಳಲ್ಲಿ ತೊಗೊಳ್ಳುವಾಗ, ಅಥವಾ BBMP ಲಿಮಿಟಲ್ಲಿ ಬರುವಂಥ ಜಾಗಗಳು, ಈ ರೀತಿಯಾಗಿ ಯಾವ ಜಾಗದಲ್ಲಿ ನೀವು ಒಂದು ಆಸ್ತಿನ ಖರೀದಿ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಲ್ಯೂ ಏನಿರುತ್ತೆ, ಪ್ರೆಸೆಂಟಲ್ಲಿ ವ್ಯಾಲ್ಯೂ ಏನಿರುತ್ತೆ ಅದನ್ನು ತಿಳ್ಕೊಳ್ಳಿ. ಸಾಮಾನ್ಯವಾಗಿ ವಿಚಾರಿಸಿ, ಬೇರೆ ಕಡೆಗಳಲ್ಲಿ ವಿಚಾರಿಸಿ, ಸುತ್ತಮುತ್ತ ವಿಚಾರಿಸಿ, ಅದರ ಬೆಲೆಗಳನ್ನ ತಿಳ್ಕೊಳ್ಳಿ. ಎಷ್ಟು ಓಡ್ತಾ ಇದೆ, ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ನೀವು ಯಾವ ರೀತಿ ಜಾಗನ ತೆಗೆದುಕೊಳ್ತಾ ಇದ್ದೀರಾ, ಈಗ ಒಂದು ಏರಿಯಾದಲ್ಲಿ ಒಂದು ಜಾಗಕ್ಕೂ ಮತ್ತೊಂದು ಜಾಗಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದನ್ನು ಫಸ್ಟು ಮೈಂಡಲ್ಲಿ ಇಟ್ಕೋಬೇಕಾಗಿರೋಂಥ, ನೀವು ತಗೋತಾ ಇರೋದು ಕಮರ್ಷಿಯಲ್ ಜಾಗನ, ರೆಸಿಡೆನ್ಷಿಯಲ್ ಜಾಗನ, ಕಾರ್ನರ್ ಸೈಟಾ, ಅಥವಾ ಸ್ವಲ್ಪ ದೂರ ಇರೋವಂಥ ಸೈಟಾ, ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟು ಹತ್ರದಲ್ಲಿದೆ, ದೂರದಲ್ಲಿದೆ, ಅದು ಕೂಡ ಮುಖ್ಯ ಆಗುತ್ತೆ. ಡೈಮೆನ್ಷನ್ ಮುಖ್ಯ ಆಗುತ್ತೆ. ಯಾವ ರೀತಿ ಅದು ಫೇಸಿಂಗ್ ಇರುತ್ತೆ ಅದು ಕೂಡ ಮುಖ್ಯ ಆಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಅವರು ಬೆಲೆಗಳನ್ನ ನಿಗದಿ ಮಾಡಿರ್ತಾರೆ. ಅದನ್ನೆಲ್ಲ ನೀವು ತಿಳ್ಕೊಂಡು ಒಂದು ನೆಗೋಸಿಯೇಷನ್ ಮಾಡ್ಬೋದಾಗಿರುತ್ತೆ. ಯಾವುದೇ ಒಂದು ಜಾಗನ ಖರೀದಿ ಮಾಡುವಾಗ ಪ್ರತಿಯೊಂದನ್ನು ತಿಳ್ಕೊಳ್ಳಿ. ಮುಖ್ಯವಾಗಿ ನೀವು ಮಾತುಕತೆಗೆ ಹೋಗೋ ಮೊದಲು ಆ ಜಾಗದ ಅಳತೆ, ಪತ್ರ, ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿ ಲೀಗಲ್ ಆಗಿ ಒಪಿನಿಯನ್ನ ತೆಗೆದುಕೊಳ್ಳಿ. ಲೀಗಲ್ ಒಪಿನಿಯನ್ ಇಲ್ಲದೆ ಯಾವುದೇ ಒಂದು ಜಾಗಗಳನ್ನ ಖರೀದಿ ಮಾಡಬೇಡಿ. ಅಷ್ಟೇ ಅಲ್ಲ, ನೀವು ತೆಗೆದುಕೊಳ್ತಾ ಇರೋವಂಥ ಜಾಗ ಏನಿರುತ್ತೆ ಆ ಸುತ್ತಮುತ್ತಲೂ ಆ ಜಾಗಕ್ಕೆ ಇರುವಂಥ ಡಿಮ್ಯಾಂಡ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಏರಿಯಾಗಳಲ್ಲಿ ಸೈಟ್ಗಳು ತುಂಬ ಕಮ್ಮಿ ಇರುತ್ತೆ, ತೆಗೆದುಕೊಳ್ಳೋರು ತುಂಬ ಜಾಸ್ತಿ ಇರ್ತಾರೆ. ಅಂಥ ಕಡೆ ಸೈಟ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇರುತ್ತೆ. ಅಥವಾ ಯಾವುದೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಕ್ಕಪಕ್ಕದಲ್ಲಿದ್ದಾಗ ಆವಾಗಲೂ ಕೂಡ ವ್ಯಾಲ್ಯೂ ಜಾಸ್ತಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಜಾಗನ ಕೊಳ್ಳೋರು ಕಮ್ಮಿ ಸಂಖ್ಯೆಯಲ್ಲಿ ಇರ್ತಾರೆ, ಆ ಜಾಗ ತುಂಬ ಇರುತ್ತೆ. ಅಂಥ ಸಮಯದಲ್ಲಿ ನಿಮಗೆ ಕಡಿಮೆ ಹಣದಲ್ಲೂ ಕೂಡ ಸಿಗ್ಬೋದು. ಈಗ ಡೆವಲಪ್ ಆಗ್ತಾ ಇರೋವಂಥ ಏರಿಯಾಗಳು, ಅಥವಾ ಸಿಟಿಯಿಂದ ಹೊರಭಾಗದಲ್ಲಿರೋವಂಥದ್ದು, ಸಿಟಿಯ ಗಡಿ ಭಾಗಗಳಲ್ಲಿರೋವಂಥ ಜಾಗಗಳು, ಇಲ್ಲೆಲ್ಲ ಖರೀದಿ ಮಾಡೋರು ಸ್ವಲ್ಪ ಕಮ್ಮಿ ಇರ್ತಾರೆ. ಜಾಗ ತುಂಬಾ ಇರುತ್ತೆ, ಅಂದರೆ ಇಲ್ಲಿ ಪೂರೈಕೆ ಜಾಸ್ತಿ ಇರುತ್ತೆ, ಬೇಡಿಕೆ ಕಮ್ಮಿ ಇರುತ್ತೆ. ಅಂಥ ಸಮಯದಲ್ಲಿ ನಿಮಗೆ ಕಮ್ಮಿ ಬೆಲೆಯಲ್ಲಿ ಒಂದು ಜಾಗಗಳು ಸಿಗುತ್ತೆ. ಆಗ ಹೆಚ್ಚಿಗೆ ನೆಗೋಷಿಯೇಷನ್ ಮಾಡ್ಬೋದು. ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಅಲ್ಲಿ ನೆಗೋಷಿಯೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದನ್ನು ಕೂಡ ನೀವು ತಿಳ್ಕೊಬೇಕು. ನೀವು ಯಾವುದೇ ಒಂದು ಜಾಗನ ಖರೀದಿ ಮಾಡ್ತಾ ಇದ್ದೀರಾ ಅಂದಾಗ ಅಲ್ಲಿರೋ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನಿದೆ ಅದನ್ನು ತಿಳ್ಕೊಬೇಕು. ಆ ಜಾಗದಲ್ಲಿ ನಿಮಗೆ ಏನೆಲ್ಲ ಫೆಸಿಲಿಟೀಸ್ ಸಿಗ್ತಾ ಇದೆ, ಅಂದರೆ ಸಿವಿಕ್ ಕಮ್ಯುನಿಟೀಸ್ ಏನಿರುತ್ತೆ ಅದು ಏನೆಲ್ಲ ಸಿಗ್ತಾ ಇರುತ್ತೆ, ಅಥವಾ ಏನೆಲ್ಲ ನಿಮಗೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಆ ಜಾಗದಲ್ಲಿ, ಯಾವ ಬೇಸಿಕ್ ಫೆಸಿಲಿಟೀಸ್ ಇಲ್ಲದೆ ಇರೋವಂಥ ಜಾಗ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ತೊಂದರೆಗಳು ಉಂಟಾಗುವಂಥ ಜಾಗ ಆಗಿರ್ಬೋದು, ಪಕ್ಕದಲ್ಲಿ ಯಾವುದೋ ಒಂದು ಮಾಡೋವಂಥ ಆ್ಯಕ್ಟಿವಿಟೀಸ್ ನಡೆಯುವಂಥ ಜಾಗಗಳಿರ್ಬೋದು. ಈ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಆ ಸುತ್ತಮುತ್ತ ಇರುವಂಥ ವಿಚಾರಗಳನ್ನೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಮತ್ತು ಭ್ರಮೆಗೆ ಒಳಗಾಗಬೇಡಿ ಯಾವುದೇ ಕಾರಣಕ್ಕೂ. ಕೆಲವರು ಯಾವ ರೀತಿ ಭ್ರಮೆ ಮೂಡಿಸ್ತಾರೆ ಅಂದರೆ, ಈ ಒಂದು ಜಾಗನ ನೋಡೋಕೆ ಹೋಗಿರ್ತೀರ ಅಂದಾಗ ನೀವು ಓನರ್ ಹತ್ರ ಮಾತಾಡುವಾಗ ನೆಗೋಸಿಯೇಷನ್ ಮಾಡ್ತಾ ಇರ್ತೀರ. ಅಂಥ ಸಂದರ್ಭದಲ್ಲಿ ಅವ್ರು ಹೇಳೋದು, ಈ ಜಾಗಕ್ಕೆ ಈಗಾಗಲೇ ತುಂಬ ಜನ ಬರ್ತಾ ಇದ್ದಾರೆ, ಡಿಮ್ಯಾಂಡ್ ಇದೆ, ನೀವು ಹೋಗಿ ಇವಾಗ 1 ಅವರಲ್ಲಿ ಹೇಳಲಿಲ್ಲ ಅಂದರೆ ನಾವು ಬೇರೆಯವ್ರಿಗೆ ಕೊಟ್ಬಿಡ್ತೀವಿ, ನಾಳೆ ಅಷ್ಟರಲ್ಲಿ ಹೇಳಲಿಲ್ಲ ಅಂದರೆ ಇದ್ರ ಬೆಲೆ ಡಬಲ್ ಆಗಿಬಿಡ್ಬೋದು, ಅಥವಾ ನೀವು ನಾಳೆ ಇದನ್ನು ಬೇರೆಯವ್ರಿಗೆ ಮಾಡಿದ್ರೆ ನಿಮಗೆ 5 ಪಟ್ಟು 10 ಪಟ್ಟು ಲಾಭ ಬರ್ಬೋದು. ಈ ರೀತಿಯಾಗೆಲ್ಲ ನಂಬಿಸ್ತಾರೆ. ನೀವು ಅದಕ್ಕೆ ಮರಳಾಗಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಅಗತ್ಯ ಏನಿದೆ ಅದನ್ನು ತಿಳ್ಕೊಂಡು ವ್ಯಾಪಾರನ ಮಾಡಿ. ನಿಮಗೆ ಅವಶ್ಯಕತೆ ಇದೆಯಾ, ಅಥವಾ ಆ ಜಾಗನ ಸರಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸಮಯ ಬೇಕಾ, ಅದನ್ನೆಲ್ಲ ತೆಗೆದುಕೊಂಡೇ ನೀವು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಗೊಂದಲದಲ್ಲಿ ಹಣನ ಕೊಡೋಕ್ಕೆ ಹೋಗಬೇಡಿ. ಹಣ ಕೊಡೋದು ತುಂಬಾ ಸುಲಭ, ತೆಗೆದುಕೊಳ್ಳೋದು ತುಂಬಾ ಕಷ್ಟ. ಆದ್ದರಿಂದ ಯಾವುದೇ ಕಾರಣಕ್ಕೂ ದುಡ್ಕೋದಕ್ಕೆ ಹೋಗಬೇಡಿ.
ಒಂದು ಜಾಗ ಇಷ್ಟ ಆಗ್ತಾ ಇದೆ ಅಂದಾಗ ಅದರ ಬೆಲೆ ಇತಿ ಮಿತಿ ಪ್ರತಿಯೊಂದನ್ನು ನೀವು ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ನೀವು ಆ ಜಾಗದ ಬೆಲೆ ಒಂದನ್ನೇ ಮೈಂಡಲ್ಲಿ ಇಟ್ಕೋಬಾರ್ದು. ಆ ಜಾಗ ನಿಮ್ದಾಗಬೇಕು ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಲ್ಲ ತುಂಬಾ ಜಾಸ್ತಿ ಆಗಿರೋದ್ರಿಂದ ಆ ಒಂದು ವ್ಯಾಲ್ಯೂನು ಕೂಡ ನೀವು ತಿಳ್ಕೊಂಡು ಅದರಿಂದ ಎಲ್ಲವನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ನೀವು ನೆಗೋಸಿಯೇಷನ್ ಮಾಡ್ಬೋದಾಗಿರುತ್ತೆ. ಈ ಎಲ್ಲ ವಿಚಾರಗಳೇನಿರುತ್ತೆ ನೀವು ಒಂದು ಅಗ್ರಿಮೆಂಟ್ನ ಮಾಡ್ಕೊಂಡಾಗ ಅದನ್ನು ಖಂಡಿತವಾಗ್ಲೂ ನೀವು ಏನು ನೆಗೋಸಿಯೇಷನ್ ಮಾಡಿರ್ತೀರಾ, ಫೈನಲ್ ಪ್ರೈಸ್ ಏನಿರುತ್ತೆ, ಯಾವ ರೀತಿ ಅವ್ರಿಗೆ ಪೇಮೆಂಟ್ ಮಾಡ್ತೀರಾ, ಯಾವ ರೀತಿಯಲ್ಲಿ ನೀವು ಅದನ್ನು ಸೆಟ್ಲ್ಮೆಂಟ್ ಮಾಡ್ಕೋತಾ ಇದ್ದೀರಾ, ಪ್ರತಿಯೊಂದನ್ನು ಕೂಡ ನೀವು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಯಾವುದೇ ಹಣನೂ ಆದಷ್ಟು ನಗದು ರೂಪದಲ್ಲಿ ಕೊಡ್ಲಿಕ್ಕೆ ಹೋಗಬೇಡಿ. ಎಲ್ಲವನ್ನು ಕೂಡ ದಾಖಲೆಗಳ ರೂಪದಲ್ಲೇ ಕೊಡಿ. ಅಂದರೆ ಚೆಕ್ ಅಥವಾ ಡಿ ಈ ರೀತಿಯಲ್ಲಿ ನೀವು ಹಣವನ್ನು ಕೊಡೋದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಒಂದು ಜಾಗನ ಖರೀದಿ ಮಾಡಬೇಕು ಅಂದಾಗ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಜಾಗ ನ್ಯಾಯಯುತವಾಗಿದೆಯಾ ಅನ್ನೋದನ್ನು ತಿಳ್ಕೋಬೇಕು. ಜಾಗದ ಮಾಲೀಕರು ಯಾರು ಅನ್ನೋದನ್ನು ತಿಳ್ಕೋಬೇಕು. ಸಾಮಾನ್ಯವಾಗಿ ನೀವು ಥರ್ಡ್ ಪಾರ್ಟಿ ಕಡೆಯಿಂದ ಹೋದಾಗ ಮಾಲೀಕರು ಸಿಗೋದಿಲ್ಲ. ಅಗ್ರಿಮೆಂಟ್ ಆಗಿ ಸೇಲ್ ಡೀಡ್ ಆಗೋವರೆಗೂ ಅವ್ರನ್ನ ತೋರಿಸೋದೇ ಇಲ್ಲ. ಯಾಕೆಂದರೆ ಅಲ್ಲಿ ಬ್ರೋಕರ್ಗಳಿರ್ತಾರೆ, ಅವರೇ ವ್ಯವಹಾರಗಳನ್ನ ಮಾಡ್ಕೋತಾರೆ, ಅಥವಾ ಬಿಲ್ಡರ್ಸ್ಗಳಿರ್ತಾರೆ, ಅವರೇ ವ್ಯವಹಾರ ಮಾಡಿಕೊಂಡು ಫೈನಲ್ ಆಗಿ ಓನರ್ ಕಡೆಯಿಂದ ನಿಮಗೆ ಸೇಲ್ ಡೀಡ್ ಮಾಡಿಸ್ಕೊಡ್ತಾರೆ. ಅಂಥ ಸಮಯದಲ್ಲಿ ನೀವು ಯಾರು ಅದರ ಇನ್ಚಾರ್ಜ್ ಇರ್ತಾರೆ ಅವ್ರ ಹತ್ರನೇ ನೆಗೋಸಿಯೇಷನ್ ಮಾಡಿ. ಆದಷ್ಟು ಓನರ್ಗಳು ಸಿಕ್ಕಿದ್ರೆ ಅವ್ರ ಕಡೆಯಿಂದನೂ ಕೂಡ ಡೈರೆಕ್ಟ್ ನೆಗೋಸಿಯೇಷನ್ನ ನೀವು ಮಾಡ್ಕೋಬೋದಾಗಿರುತ್ತೆ. ಈ ಎಲ್ಲ ಅಂಶಗಳನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಯಾವುದೇ ಒಂದು ಜಾಗನ ಖರೀದಿ ಮಾಡಬೇಕು. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.